ಇದೆ. ಅಂದು ಅರೆಸ್ಟ್ ಆಗೋ ಮೊದಲೇ ಸರೆಂಡರ್ ಆದವರ ಹಿಂದೊಂದು ರೋಚಕ ಸ್ಟೋರಿ ಕೂಡ ತೆರೆದುಕೊಂಡಿದೆ. ಆ ಕುರಿತ ರಿಪೋರ್ಟ್ ಎಲ್ಲಿದೆ? ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮೆಗಾ ಟ್ವಿಸ್ಟ್. ತನಿಖೆಯಲ್ಲಿ ತೆರೆದುಕೊಂಡ ಸರೆಂಡರ್ ಸೀಕ್ರೆಟ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಫಿಲ್ಮಿ ಸ್ಟೈಲ್ನಲ್ಲಿ ಮರ್ಡರ್ ಪ್ಲಾನ್ ಮಾಡಿದ್ದವರ ಖೇಲ್ ಖತಮ್ ಆಗಿದೆ. ಅಸಲಿಗೆ ಸರೆಂಡರ್ ಆದ ಆರೋಪಿಗಳಿಗೂ ಕೊಲೆ ಕೇಸ್ಗೂ ಸಂಬಂಧವೇ ಇರಲಿಲ್ವಂತೆ. ಹೌದು, ಇದು ಶಾಕಿಂಗ್ ಅನಿಸಿದ್ರು ಸತ್ಯ. ಕಾಮಾಕ್ಷಿಪಾಳ್ಯ ಪೊಲೀಸರ ಎದುರು ಹೋಗಿ ಸರೆಂಡರ್ ಆಗಿದ್ದ ಆರೋಪಿ ಕೇಶವಮೂರ್ತಿ, ನಿಖಿಲ್ ಮತ್ತು ಕಾರ್ತಿಕ್ ಕೊಲೆ ನಡೆದ ಸ್ಥಳದಲ್ಲಿ ಇರಲೇ ಇಲ್ವಂತೆ. ಜಸ್ಟ್ ಡಿ ಗ್ಯಾಂಗ್ ತೋರಿದ ಹಣದ ಆಸೆಗೆ ಬಿದ್ದ ಮೂವರು ತಾವೇ ಹೋಗಿ ಕೆಟ್ಟಾಕೆ ಬಿದ್ದಿದ್ದಾರೆ ಅಂತ ಗೊತ್ತಾಗಿದೆ. ಪೊಲೀಸರ ತನಿಖೆಯಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ನ ನಾಟಕ ಬಟಾ ಬಯಲಾಗಿದೆ. ತಾವು ಮಾಡಿದ ಕೊಲೆ ಗೊತ್ತಾಗಬಾರದು ಅಂತ ಮೊದಲು ಮೂವರಿಗೆ ಹಣದ ಆಮಿಷ ತೋರಿದ್ದಾರೆ. ಕೊಲೆ ಕೇಸ್ ತಮ್ಮ ಮೇಲೆ ಹಾಕಿಕೊಂಡ್ರೆ 30 ಲಕ್ಷ ರೂಪಾಯಿ ಕೊಡೋದಾಗಿ ಆಮಿಷ ಒಡ್ಡಿದ್ದಾರೆ. ಇನ್ನು ಹಣದ ಆಸೆಗೆ ಬಿದ್ದ ಕೇಶವಮೂರ್ತಿ, ನಿಖಿಲ್, ಕಾರ್ತಿಕ್ ಬದುಕನ್ನೇ ಹಾಳು ಮಾಡಿಕೊಂಡಿದ್ದಾರೆ. ಫೈನಾನ್ಸ್ ವಿಚಾರವಾಗಿ ಕೊಲೆ ಮಾಡಿದ್ದೀವಿ ಅಂತ ಪೊಲೀಸರ ಎದುರು ಹೇಳಿಕೆ ಕೊಟ್ಟಿದ್ರಂತೆ. ಒಟ್ಟಲ್ಲಿ ಎಲ್ಲವೂ ಕ್ಲಿಯರ್ ಆಯಿತು ಅನ್ನುವಷ್ಟರಲ್ಲೇ ಅಸಲಿ ಸತ್ಯ ಬಹಿರಂಗವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ ಎ ಟು ದರ್ಶನ್ ಲೈಫ್ಗೆ ಪಕ್ಕಾ ಪೆಟ್ಟು ಕೊಟ್ಟಿದೆ. ರೀಲ್ನಲ್ಲಿ ರಾಯಲ್ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆಗಿದ್ದ ಹೀರೋನ ರಿಯಲ್ ಲೈಫ್ ನಲ್ಲಿ ರಂಪಾಟ ಆಗಿದೆ. ಕಾಟೇರನ ಕಸ್ಟಡಿ ಕತೆ ಹೀಗಿದೆ. ಪೊಲೀಸ್ ಕಸ್ಟಡಿಯಲ್ಲಿ ಕಾಟೇರನ ಕತೆ. ಸೆರೆವಾಸದಲ್ಲಿ ರೌಡಿ ಗ್ಯಾಂಗ್ನ ವ್ಯತೆ. ಅದೇನು ಗತ್ತು, ಅದೇನ್ ಗಮ್ಮತ್ತು. ರಿಯಲ್ ಲೈಫ್ ನಲ್ಲಿ ರಾಯಲ್ ಆಗಿದ್ದ ರಾಬರ್ಟ್ ಈಗ ಒಪ್ಪತ್ತಿನ ಊಟಕ್ಕೂ ಪರಿತಪಿಸುವಂತಹ ಪರಿಸ್ಥಿತಿಗೆ ತಲುಪಿದ್ದಾರೆ. ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿರೋ ದರ್ಶನ್ ಲೈಫ್ ಹೇಗಿದೆ ಅನ್ನೋ ಕುತೂಹಲಕ್ಕೆ ಉತ್ತರ ಸಿಕ್ಕಿದೆ. ಹೌದು, ರಿಯಲ್ ನಲ್ಲಿ ಹೀರೋ, ಪೊಲೀಸ್ ಠಾಣೆಯಲ್ಲಿ ಕೊಲೆ ಸಾರಥಿ ವಿಲನ್ನೇ. ಎ ಟು ದರ್ಶನ್ ಅನ್ನ ಪೊಲೀಸರು ಸಾಮಾನ್ಯ ಖೈದಿಯಂತೆ ನೋಡ್ತಿದ್ದಾರೆ. ಸ್ಪೆಷಲ್ ಟ್ರೀಟ್ಮೆಂಟ್ ಇಲ್ಲ, ಸ್ಪೆಷಲ್ ಸವಲತ್ತೂ ಇಲ್ಲ. ಎಲ್ಲರಂತೆ ಲಾಕಪ್ ನಲ್ಲಿ ಇಟ್ಟು ದರ್ಶನ್ ವಿಚಾರಣೆ ನಡೆಸಲಾಗ್ತಿದೆ. ರೈಲ್ ಹೀರೋನ